ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸಿನಿಮಾ ಪ್ರೇಮಿಗಳೇ. ನಾನು ನಿಮ್ಮ ಯಶು. ಎಲ್ರಿಗೂ ವೆಲ್ಕಮ್ ಟು ಯಶು ಸಿನಿ ಟಾಕ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಈ ಚಾನೆಲ್ಗೆ ಹೊಸಬರಾಗಿದ್ರೆ ಈಗಲೇ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟ್ರೈಟ್ ಆಗಿ ವಿಡಿಯೋ ಒಳಗೆ ಹೋಗೋಣ. ಮುಂಚೆ ಎಲ್ಲ ನಮ್ಮ ಇಂಡಸ್ಟ್ರಿಯಲ್ಲಿ ಜಾಸ್ತಿ ಕಂಟೆಂಟ್ ಬೇಸ್ ಅಂದ್ರೆ ಮೇನ್ಲಿ ಕಾಮಿಡಿ ಬೇಸ್ ಮೂವಿಗಳು ಜಾಸ್ತಿ ಬರ್ತಾ ಇತ್ತು. ಆದ್ರೆ ಇತ್ತೀಚಿನ ಪ್ಯಾನ್ ಇಂಡಿಯಾ ಅಂತ ಅದ್ರ ಹಿಂದೆ ಹೋಗಿ ಬಿಗ್ ಬಿಗ್ ಸ್ಟಾರ್ಸ್ಗಳೆಲ್ಲ ಬಿಗ್ ಸ್ಕೇಲ್ ಮೂವೀಸ್ ಹಾಗೂ ಬಿಗ್ ಬಜೆಟ್ ಮೂವೀಸ್ ಮಾಡೋದ್ರಲ್ಲಿ ಎಲ್ಲ ಬ್ಯುಸಿ ಇದ್ದಾರೆ. ಇದರಿಂದ ಮಾಸ್ ಆಡಿಯನ್ಸ್ ಹಾಗೂ ಫ್ಯಾಮಿಲಿ ಆಡಿಯನ್ಸ್ ಅಂತ ಡಿವೈಡ್ ಆಗಿದ್ದು, ಇನ್ನೇನು ಕನ್ನಡ ಇಂಡಸ್ಟ್ರಿ ಡಲ್ ಆಗ್ತಿದೆ, ಒಳ್ಳೆ ಕಂಟೆಂಟ್ ಬೇಸ್ ಮೂವೀಸ್ ಬರ್ತಾ ಇಲ್ಲ, ಜನರು ಥಿಯೇಟರ್ ಕಡೆ ಬರೋದನ್ನ ನಿಲ್ಸಿದ್ದಾರೆ ಅಂತ ಅನ್ನೋಂತಹ ಟೈಮಲ್ಲಿ 2025ನೇಯ ಅರ್ಧ ವರ್ಷ ಕಳೆದಿದ್ದು, ಯಾವುದೇ ರೀತಿ ಹೇಳ್ಕೊಳ್ಳೋ ಹಾಗೆ ಒಳ್ಳೆಯ ಮೂವಿ ಯಾವುದೇ ಮೂವಿ ಬಾಕ್ಸ್ ಆಫೀಸ್ ನಲ್ಲಿ ಕಲೆಕ್ಟ್ ಮಾಡಿಲ್ಲ. ಅಲ್ಲೋ ಇಲ್ಲೋ ಒಂದೆರಡು ಮೂವಿ ಪ್ರಶಂಸೆ ಪಡ್ಕೊಂಡಿದ್ದು, ಆದ್ರೆ ಬಾಕ್ಸ್ ಆಫೀಸ್ ನಲ್ಲಿ ಒಳ್ಳೆಯ ನಂಬರ್ ಗಳಿಕೆಯನ್ನ ಪಡೆಯುವುದಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಜುಲೈ ತಿಂಗಳಲ್ಲಿ ರಿಲೀಸ್ ಆದ 2 ಮೇಜರ್ ಮೂವಿ ಯಕ್ಕ ಹಾಗೂ ಜೂನಿಯರ್ ಮೂವಿ ಒಳ್ಳೆ ಓಪನಿಂಗ್ ಪಡ್ಕೊಂಡಿದ್ದು, ಇದರಿಂದ ಜನರು ಥಿಯೇಟರ್ ಕಡೆ ಬರೋದು ಶುರುವಾಗಿತ್ತು. ಆದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ, ಯಾರಿಗೂ ಗೊತ್ತಿರೋದೇ ಹಾಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ, ಯಾರಿಗೂ ಐಡಿಯಾನೇ ಇಲ್ದಿರೋ ತರ ಬಂದು ಜಾಸ್ತಿ ಸೌಂಡ್ ಮಾಡ್ತಾ ಇರೋ ಮೂವಿ ಬಂದು ಸೂ ಫ್ರಮ್ ಸೋ. ನಿಮ್ಗೆಲ್ಲ ಗೊತ್ತಿರುತ್ತೆ, ನಿಮ್ಮಲ್ಲಿ ಆಗ್ಲೇ ಎಷ್ಟೊಂದು ಜನ ಈ ಮೂವಿನ ಆಗ್ಲೇ ನೋಡಿರ್ತೀರಾ. ನೀವೇನಾದ್ರೂ ಆಗ್ಲೇ ಈ ಮೂವಿನ ನೋಡಿದ್ರೆ ನಿಮ್ಗೆ ಹೇಗ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈಗ ಈ ವಿಡಿಯೋದಲ್ಲಿ ಈ ಮೂವಿ ಇಷ್ಟೊಂದು ಪ್ರಶಂಸೆ ಪಡೆಯಲು ಮೇನ್ 5 ರೀಸನ್ಸ್ ಏನೇನು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ರೀಸನ್ ನಂಬರ್ 1, ಕಂಟೆಂಟ್. ಕಂಟೆಂಟ್ ಇಸ್ ದ ಕಿಂಗ್ ಅಂತ ನಿಮ್ಗೆಲ್ಲ ಗೊತ್ತು. ಹಾಗೆ ಕಂಟೆಂಟ್ ಇದ್ರೆ ಮೂವಿ ಯಾವ ರೀತಿ ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತಾನೂ ನೀವು ಆಗ್ಲೇ ನೋಡಿರ್ತೀರಾ. ಈ ಸಿನಿಮಾದಲ್ಲಿ ಕಂಟೆಂಟ್ ಮೇಜರ್ ರೋಲ್ ಪ್ಲೇ ಮಾಡಿದ್ದು. ಇದು ಒಂದು ಸೂಪರ್ ನ್ಯಾಚುರಲ್ ಕಾಮಿಡಿ ಆಗಿದ್ದು ಜನರನ್ನ ಮೆಚ್ಚಿಸುವುದರಲ್ಲಿ ಸೂ ಫ್ರಮ್ ಸೋ ಮೂವಿ ಗೆದ್ದಿದೆ. ಇದರ ಸ್ಕ್ರೀನ್ ಪ್ಲೇ ಹಾಗೂ ಪ್ರತಿ ಒಂದು ಕ್ಯಾರೆಕ್ಟರ್ ಕೂಡ ಎಲ್ಲ ಆಡಿಯನ್ಸ್ ನ ಎಲ್ಲೂ ಬೋರ್ ಮಾಡಕ್ ಬಿಡದೆ ಎಂಗೇಜಿಂಗ್ ಆಗಿಟ್ಟಿದ್ದು ಇದು ಜನರ ಮನಸ್ಸನ್ನು ಗೆದ್ದಿದೆ. ರೀಸನ್ ನಂಬರ್ 2, ಕ್ಯಾಸ್ಟಿಂಗ್. ಈ ಮೂವಿ ಇಷ್ಟೊಂದು ಸೌಂಡ್ ಮಾಡಕ್ಕೆ ಮತ್ತೊಂದು ಕಾರಣ ಅಂದ್ರೆ ಇದರ ಕ್ಯಾಸ್ಟಿಂಗ್. ಬಿಕಾಸ್ ಈ ಮೂವಿ ರಿಲೀಸ್ಗಿಂತ ಮುಂಚೆಯಿಂದನೂ ಹೇಳ್ಕೊಂಡ್ ಬರ್ತಾ ಇರೋದು ಏನು ಅಂತ ಅಂದ್ರೆ, ಇದು ಒಂದು ಹೊಸಬರ ಮೂವಿ ಅಂತ ಹೇಳ್ಕೊಂಡು ಪ್ರಮೋಷನ್ ಮಾಡ್ಕೊಂಡ್ ಬಂದಿದ್ರು. ಈವನ್ ರಾಜ್ಬಿ ಶೆಟ್ಟಿ ಅವರು ಕೂಡ ಮೇಜರ್ ರೋಲ್ ಪ್ಲೇ ಮಾಡಿದ್ರು ಕೂಡ ಅದನ್ನ ಎಲ್ಲೂ ಕ್ಯಾಸ್ಟಿಂಗ್ ಅಲ್ಲಿ ಮೆನ್ಷನ್ ಮಾಡದೆ ಇದು ಬರೀ ಹೊಸಬರ ಸಿನಿಮಾ ಅಂತ ಪ್ರಮೋಟ್ ಮಾಡಿದ್ದು ಈ ಮೂವಿಗೆ ಮೇನ್ ರೀಸನ್ ಟು ಸಕ್ಸಸ್ ಅಂತ ನನ್ಗೆ ಅನ್ಸುತ್ತೆ. ರೀಸನ್ ನಂಬರ್ 3, ಕ್ಯಾರೆಕ್ಟರ್ಸ್. ಮೊದಲಿಗೆ ಹೇಳಿದ ಹಾಗೆ ಇದರ ಕ್ಯಾಸ್ಟಿಂಗ್ ಮೇಜರ್ ರೋಲ್ ಪ್ಲೇ ಮಾಡಿದ್ದು. ಈಗ ಈ ಚಿತ್ರದಲ್ಲಿ ಬರುವ ಒಂದೊಂದು ಕ್ಯಾರೆಕ್ಟರ್ ಕೂಡ ಜನರಿಗೆ ಖುಷಿ ಪಡುವಂತೆ ಮಾಡಿದೆ. ಮೊದಲನೇದಾಗಿ ರವಿ ಅಣ್ಣ. ಈ ರವಿ ಅಣ್ಣ ಅನ್ನೋ ಕ್ಯಾರೆಕ್ಟರ್ ಜನರಿಗೆ ಎಷ್ಟು ಕನೆಕ್ಟ್ ಆಗುತ್ತೆ ಅಂದ್ರೆ, ಸಿನಿಮಾ ನೋಡೋ ಎಲ್ರೂ ಕೂಡ ರವಿ ಅಣ್ಣನ್ ಫ್ಯಾನ್ ಆಗೋದಂತೂ ಗ್ಯಾರಂಟಿ. ಯಾಕಂದ್ರೆ ಪ್ರತಿ ಊರ್ನಲ್ಲೂ ಕೂಡ ರವಿ ಅಣ್ಣನ್ ತರ ಒಬ್ರು ಇದ್ದೇ ಇರ್ತಾರೆ. ಬರೀ ರವಿ ಅಣ್ಣ ಅಷ್ಟೇ ಅಲ್ಲ, ರವಿ ಅಣ್ಣನ್ ಜೊತೆ ಇರೋ ಸುತ್ತಮುತ್ತ ಇರೋ ಕ್ಯಾರೆಕ್ಟರ್ ಕೂಡ ಹಾಗೆ ರಿಲೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸತೀಶ ಅನ್ನೋ ಕ್ಯಾರೆಕ್ಟರ್, ನಾನು ರವಿ ಅಣ್ಣನ್ ರೈಟ್ ಹ್ಯಾಂಡು ಅಂತ ಹೇಳ್ಕೊಂಡು ಓಡಾಡೋದು. ಹಾಗೆ ಈ ಮೂವಿ ಡೈರೆಕ್ಟರ್ ಆದಂತಹ JP ತುಮ್ಮಿನಾಡ್ ಅವರು ಅಶೋಕ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದು. ಆ ಕ್ಯಾರೆಕ್ಟರ್ ಕಷ್ಟ ಪಡುವುದನ್ನ ನೋಡಿ ನಾವು ನಗ್ತೀವಿ ಅಂತ ಅಂದ್ರೆ ಅದು ಎಷ್ಟ್ರ ಮಟ್ಟಿಗೆ ಕನೆಕ್ಟ್ ಆಗಿರ್ಬೇಕು ಅಂತ ನೀವೇ ತಿಳ್ಕೊಳ್ಳಿ. ಹಾಗೆ ರಾಜ್ಬಿ ಶೆಟ್ಟಿ ಅವರು ಬಂದು ಅವ್ರ ಕಡೆಯಿಂದ ಕೂಡ ಮೂವಿನ ಅಪ್ಲಿಫ್ಟ್ ಮಾಡಿದ್ದಾರೆ. ಮತ್ತೆ ಇದರಲ್ಲಿ ಅವಾಗವಾಗ ಬರುವಂತಹ ಭಾವನ ಕ್ಯಾರೆಕ್ಟರ್, ಅದಕ್ಕೆ ಅಂತಾನೆ ಸಪರೇಟ್ ಫ್ಯಾನ್ ಬೇಸ್ ಇದೆ. ಯಾಕಂದ್ರೆ ಈ ಕ್ಯಾರೆಕ್ಟರ್ ಇರೋವಷ್ಟು ಸಮಯ ಮೂವಿ ತೂಕ ಜಾಸ್ತಿ ಮಾಡಿದ್ದು. ಅದನ್ನ ಹೊರತುಪಡಿಸಿ ಚಂದ್ರ, ಯದು ಹಾಗೂ ಭಾನು ಕ್ಯಾರೆಕ್ಟರ್ ಕೂಡ ಜನರಿಗೆ ಇಷ್ಟವಾಗುವ ಹಾಗೆ ಮಾಡಿದೆ. ನೀವೇನಾದ್ರೂ ಈಗ ಆಲ್ರೆಡಿ ಮೂವಿ ನೋಡಿದ್ರೆ ನಿಮ್ಗೆ ಯಾವ ಕ್ಯಾರೆಕ್ಟರ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ರೀಸನ್ ನಂಬರ್ 4, ಪ್ರಮೋಷನ್ಸ್ ಅಂಡ್ ವರ್ಡ್ ಆಫ್ ಮೌತ್. ರಾಜ್ಬಿ ಶೆಟ್ಟಿ ಅವರು ಈ ಸಲ ಯಾವುದೇ ತರಹದ ಸೆಲೆಬ್ರಿಟಿ ಶೋ ಮಾಡದೆ ಓನ್ಲಿ ಪೇಯ್ಡ್ ಪ್ರೀಮಿಯರ್ ಶೋ ಮಾಡಿದ್ದು ಇದರ ಪ್ರಮೋಷನಲ್ ಆಕ್ಟಿವಿಟಿಗೆ ಯೂಸ್ ಆಗಿದೆ. ಇದರ ಮೊದಲ ಪ್ರೀಮಿಯರ್ ಶೋ ಮಂಗಳೂರಿನಲ್ಲಿ ಜುಲೈ 21ರಲ್ಲಿ ಭರತ್ ಸಿನಿಮಾಸ್ ಅಲ್ಲಿ ನಡೆದಿತ್ತು. ಹಾಗೆ ನೆಕ್ಸ್ಟ್ ಶೋ ಶಿವಮೊಗ್ಗ, ಮೈಸೂರು, ಬೆಂಗಳೂರು ಜಾಗದಲ್ಲಿ ಪ್ರೀಮಿಯರ್ ಶೋ ನಡೆದಿದ್ದು ಇದರ ಇಂಪ್ಯಾಕ್ಟ್ ಹಾಗೂ ವರ್ಡ್ ಆಫ್ ಮೌತ್ ಜಾಸ್ತಿ ಜನರನ್ನ ರೀಚ್ ಆಗಿತ್ತು. ಇದರಿಂದ ಫಸ್ಟ್ ಡೇ ಶೋ ರಿಲೀಸ್ ಇಂದಾನೆ ಜನ ಥಿಯೇಟರ್ಗೆ ಬಂದು ವರ್ಡ್ ಆಫ್ ಮೌತ್ ಜಾಸ್ತಿ ಆಗಿ ಬಾಕ್ಸ್ ಆಫೀಸ್ ನಲ್ಲಿ ಕಮಾಲ್ ಮಾಡ್ತಿದೆ. ರೀಸನ್ ನಂಬರ್ 5, ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಮೂವಿ ಪ್ರೊಡ್ಯೂಸರ್ ಬಂದು ರಾಜ್ಬಿ ಶೆಟ್ಟಿ. ಆದ್ರೆ ನಮ್ಗೆ ಇವರು ಮೂವಿಯಲ್ಲಿ ಆಕ್ಟ್ ಮಾಡ್ತಿರೋ ವಿಷಯ ಯಾರಿಗೂ ಗೊತ್ತಿರ್ಲಿಲ್ಲ. ಇದು ಬರೀ ಹೊಸಬರ ಸಿನಿಮಾ ಅಂತ ಪ್ರಮೋಟ್ ಮಾಡಿದ್ದು.
ಈಗ ಇದು ಬಾಕ್ಸ್ ಆಫೀಸ್ ರೂಲ್ ಮಾಡ್ತಿದೆ. ಇಂಥ ಹೊಸಬರ ಪ್ರಯತ್ನಕ್ಕೆ ಲೈಟರ್ ಬುದ್ಧ ಪ್ರೊಡಕ್ಷನ್ ಹೌಸ್ ಸಪೋರ್ಟ್ ಮಾಡಿದ್ದು ಹೆಲ್ಪ್ ಆಗಿದೆ. ಹಾಗೆ ಡೈರೆಕ್ಟರ್ ಆದಂತಹ JP ತುಮಿನಾಡ್ ಆಸ್ ಅಶೋಕ ಹಾಗೂ ಡೈರೆಕ್ಟರ್ ಇದರಲ್ಲೂ ತಮ್ಮ ಕೈ ಚಳಕ ತೋರಿಸಿದ್ದಾರೆ. ಇದು ಅವರ ಕೆರಿಯರ್ ಅಲ್ಲಿ ಮೊದಲನೇ ಸಿನಿಮಾ ಡೈರೆಕ್ಟ್ ಮಾಡಿದ್ದು. ಈಗ ಎಷ್ಟೋ ಜನ ಅವರ ಮುಂದಿನ ಸಿನಿಮಾಗೆ ಕಾಯ್ತಾ ಇದ್ದಾರೆ. ನೋಡಿದ್ರಲ್ಲ, ಈ 5 ಮೇಜರ್ ರೀಸನ್ಸ್ ಮೂವಿಗೆ ಹೆಲ್ಪ್ ಆಗಿದ್ದು. ಈಗ ಇದು ಅಪ್ ಟು ಡೇ 12 ಅಲ್ಲಿ ಸುಮಾರು 50.2 crores ಎಸ್ಟಿಮೇಟ್ ಕಲೆಕ್ಟ್ ಮಾಡಿದೆ ಅಂತ ಹೇಳ್ತಿದ್ದಾರೆ. ಹಾಗೆ ಇದು ಈಗ ಮಲಯಾಳಂನಲ್ಲೂ ರಿಲೀಸ್ ಆಗಿದ್ದು ಡೇ ಬೈ ಡೇ ಆಡಿಯನ್ಸ್ ಜಾಸ್ತಿ ಆಗ್ತಿದ್ದಾರೆ. ಮತ್ತೆ ಇದರ ತೆಲುಗು ವರ್ಷನ್ ಕೂಡ ಡಬ್ಬಿಂಗ್ ಆಗ್ತಿದೆ. ಅದು ಆಗಸ್ಟ್ 8ರಂದು ರಿಲೀಸ್ ಆಗಿದ್ದು ಅದು ಹೇಗೆಲ್ಲ ಒಳ್ಳೆ ಪ್ರಶಂಸೆ ಪಡೆಯುತ್ತೆ ಅಂತ ನೋಡೋಣ. ನೋಡಿದ್ರಲ್ಲ ಸಿನಿಮಾ ಪ್ರೇಮಿಗಳೇ, ನನ್ನ ಪ್ರಕಾರ ಇದು ಮೇನ್ ರೀಸನ್ ಆಗಿತ್ತು. ನಿಮ್ಗೇನಾದ್ರೂ ಬೇರೆ ರೀಸನ್ ಅನ್ಸಿದ್ರೆ ಕಮೆಂಟ್ ಮಾಡಿ, ಡಿಸ್ಕಷನ್ಸ್ ಚೆನ್ನಾಗಿರುತ್ತೆ. ನೀವೇನಾದ್ರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.